ಎಚ್.ಡಿ. ದೇವೇಗೌಡರ ಹೆಸರು ಕೇಳಿದ್ರೆ ಸಾಕು, ಇಡೀ ದೇಶವೇ ಒಂದು ಸಲ ತಿರುಗಿ ನೋಡುತ್ತೆ. ಅಂತ ನಾಯಕತ್ವ ಅವರದ್ದು, ಅಂತ ವ್ಯಕ್ತಿತ್ವ ಅವರದ್ದು. ಹಳ್ಳಿಯಲ್ಲಿ ಪಕ್ಷ ಕಟ್ಟಿ ದಿಲ್ಲಿ ಆಳಿದವರು ದೇವೇಗೌಡರು. ಅಂತ ಕುಟುಂಬದಲ್ಲಿ ಹುಟ್ಟಿ ಜನಸೇವೆ ಮಾಡ್ತೀನಿ ಅಂತ ರಾಜಕೀಯಕ್ಕೆ ಬಂದು ಕುಟುಂಬದ ಹೆಸರಲ್ಲಿ ಜನರ ಸೆಳೆದು ಹಾಸನ ಜಿಲ್ಲೆಯ ಸಂಸದರಾಗಿದ್ದು ಪ್ರಜ್ವಲ್ ರೇವಣ್ಣ. ಇಂಥ ಪ್ರಜ್ವಲ್ ರೇವಣ್ಣ ಜನಸೇವೆ ಅನ್ನೋ ಹೆಸರಲ್ಲಿ ಮಾಡಿದ್ದು ಕೀಚಕ ಕೆಲಸ. ಅನೇಕ ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿದ್ದಲ್ಲದೆ ಅದನ್ನು ವಿಡಿಯೋ ಮಾಡಿಕೊಂಡು ವಿಕೃತಿ ಮೆರೆದವ. ತಂದೆ ಎಚ್.ಡಿ. ರೇವಣ್ಣ ಹಾಗೂ ತಾಯಿ ಭವಾನಿ ಇಬ್ಬರು ರಾಜಕೀಯದಲ್ಲಿ ಇದ್ದವರೇ. ಇಷ್ಟೆಲ್ಲ ಪವರ್ ಬಳಸಿಕೊಂಡಿದ್ದ ಪ್ರಜ್ವಲ್ ಆಡಿದ್ದೇ ಆಟವಾಗಿತ್ತು. ಮನೆಗೆ ಬಂದ ಬೇರೆ ಹೆಣ್ಣು ಮಕ್ಕಳನ್ನು ಕಾಲು ಕಸವಾಗಿ ನೋಡ್ತಿದ್ದ ಪ್ರಜ್ವಲ್ ಅವರನ್ನು ಬಲಾತ್ಕಾರ ಮಾಡಿ ಅತ್ಯಾಚಾರವೆಸಗಿ ಅದನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ತಿದ್ದ. ಆದ್ರೆ ಮಾಡಿದ ಪಾಪಗಳು ಹೆಚ್ಚು ದಿನ ಬಚ್ಚಿಡೋಕೆ ಆಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಆಗಿದೆ. ಪ್ರಜ್ವಲ್ಗೆ ಡ್ರೈವರ್ ಆಗಿದ್ದವನೇ ಈ ವಿಡಿಯೋಗಳು ವೈರಲ್ ಆಗಲು ಕಾರಣ ಅಂತ ಹೇಳಲಾಗುತ್ತೆ. ಯಾರು ವೈರಲ್ ಮಾಡಿದ್ರೆ ಏನು, ಅನ್ಯಾಯ ಮಾಡಿದ್ದು ಅತ್ಯಾಚಾರ ಮಾಡಿದ್ದಂತೂ ಈಗಾಗಲೇ ಕೋರ್ಟ್ ನಲ್ಲಿ ಸಾಬೀತಾಗಿದೆ. ಎಲ್ಲವನ್ನು ವಿಚಾರಣೆ ನಡೆಸಿದ ಕೋರ್ಟ್ ಈಗ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಿದೆ. ಜೊತೆಗೆ 10 ಲಕ್ಷ ರೂಪಾಯಿ ದಂಡ ಕೂಡ ವಿಧಿಸಲಾಗಿದೆ. ಇದರಲ್ಲಿ 7 ಲಕ್ಷ ರೂಪಾಯಿಯನ್ನು ಸಂತ್ರಸ್ತೆಗೆ ನೀಡಲು ಕೋರ್ಟ್ ಸೂಚನೆ ಕೊಟ್ಟಿದೆ. ಪ್ರಜ್ವಲ್ಗೆ ಕೊನೆಗೂ ಜೈಲು ಶಿಕ್ಷೆ ಆಗಿದೆ. ಇದು ಒಂದು ಕೇಸ್ ಮಾತ್ರ ಅಲ್ಲ, ಪ್ರಜ್ವಲ್ ರೇವಣ್ಣ ವಿರುದ್ಧ ಇನ್ನೂ 2-3 ಕೇಸ್ಗಳಿದ್ದು ಇದು ಒಂದರಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಶಿಕ್ಷೆ ಆಗಿದ್ದು, ಇನ್ನುಳಿದ ಕೇಸ್ಗಳ ತೀರ್ಪು ಪ್ರಜ್ವಲ್ ವಿರುದ್ಧ ಬಂದಿದ್ದೇ ಆದ್ರೆ ಪ್ರಜ್ವಲ್ ಜೀವನ ಸರ್ವನಾಶ ಆಗಲಿದೆ. ನಿನ್ನೆ ಪ್ರಜ್ವಲ್ ರೇವಣ್ಣನನ್ನು ದೋಷಿ ಎನ್ನಿದ್ದ ಕೋರ್ಟ್ ಇಂದು ಮತ್ತೆ ವಾದ ವಿವಾದಗಳನ್ನು ಆಲಿಸಿ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದೆ. ಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಎದುರಲ್ಲೇ ಇಂದು ವಾದ ವಿವಾದದಲ್ಲಿ ಏನೇನಾಯ್ತು ಅಂತ ನೋಡೋದಾದ್ರೆ, ಮೊದಲಿಗೆ ಸರ್ಕಾರದ ಪರ ವಾದ ಆರಂಭಿಸಿದ ಎಸ್ಪಿಪಿ ಜಗದೀಶ್ ಸೆಕ್ಷನ್ ನಂಬರ್ 376(2) ಅಡಿಯಲ್ಲಿ 10 ವರ್ಷದಿಂದ ಜೀವಾವಧಿ ಶಿಕ್ಷೆ ನೀಡಬಹುದು. ಯಾಕಂದ್ರೆ ಕೆ ಅಂದ್ರೆ ಪ್ರಬಲ ವ್ಯಕ್ತಿ ಅತ್ಯಾಚಾರ ನಡೆಸಿದ ಬಗ್ಗೆ ಹೇಳುತ್ತೆ, ಎನ್ ಪದೇ ಪದೇ ಅತ್ಯಾಚಾರದ ಬಗ್ಗೆ ಹೇಳುತ್ತೆ, ಒತ್ತಡ ಹೇರಿ ಪದೇ ಪದೇ ಅತ್ಯಾಚಾರದ ಬಗ್ಗೆ ಆರೋಪ ಇದೆ. ಈ ಮಹಿಳೆ ಆರೋಪಿಗೆ ಸೇರಿದ ಫಾರ್ಮ್ ನಲ್ಲಿ ಕೆಲಸ ಮಾಡ್ತಿದ್ಲು. ಆರೋಪಿಗೆ ಹಣ, ಪವರ್ ಎಲ್ಲ ಇದೆ. ಆಕೆ ಅನಕ್ಷರಸ್ಥೆ. ಆಕೆಗೆ 10 ರಿಂದ 20 ಸಾವಿರ ಮಾತ್ರ ಸಂಬಳ ಕೊಡ್ತಿದ್ರು. ಸಾಮಾಜಿಕವಾಗಿ ದುರ್ಬಲ ಸ್ತರದ ಮಹಿಳೆ ಆಕೆ. ಜೀವನಕ್ಕಾಗಿ ಊರು ಬಿಟ್ಟು ಬಂದು ಕೆಲಸ ಮಾಡ್ತಿದ್ಲು. ಆದ್ರೆ ಇದು ಬರೀ ಅತ್ಯಾಚಾರ ಅಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡಲಾಗಿದೆ. ವಿಡಿಯೋ ಬಹಿರಂಗವಾದ ನಂತರ ಆಕೆ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿದ್ಲು. ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಸಾಕ್ಷಿ ಹೇಳುವ ಸಂದರ್ಭದಲ್ಲಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಕೂಡ ಮಾಡಲಾಗಿತ್ತು. ಆರೋಪಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ. ಎಂಪಿ ಕಾನೂನು ರೂಪಿಸುವ ಸ್ಥಾನದಲ್ಲಿದ್ದ. ಅದನ್ನ ಬಳಸಿಕೊಂಡು ಕೃತ್ಯ ಎಸಗಿದ್ದಾನೆ. ತನಿಖೆ ವೇಳೆ ಹಲವು ವಿಡಿಯೋಗಳು, ಫೋಟೋಗಳು ಸಿಕ್ಕಿವೆ. ಇದರಿಂದ ಆರೋಪಿ ಮನಸ್ಥಿತಿ ಎಂತಹದ್ದು ಅಂತ ಗೊತ್ತಾಗುತ್ತೆ. ಆದ್ರಿಂದ ಆರೋಪಿಗೆ ಸಹಾನುಭೂತಿ ತೋರಿಸದೆ ಗರಿಷ್ಠ ಶಿಕ್ಷೆ ನೀಡುವಂತೆ ಎಸ್ಪಿಪಿ ಜಗದೀಶ್ ಮನವಿ ಮಾಡಿದ್ರು. ಇದಾದ್ಮೇಲೆ ವಾದ ಮಂಡಿಸಿದ ಮತ್ತೊಬ್ಬ ಸರ್ಕಾರದ ಪರ ವಕೀಲ ಅಶೋಕ್ ನಾಯ್ಕ್, ಆರೋಪಿ ಪ್ರಜ್ವಲ್ ರೇವಣ್ಣ ಎಂಪಿ ಆಗಿದ್ದ ವ್ಯಕ್ತಿ. ಕೋರ್ಟ್ ನೀಡುವ ತೀರ್ಪು ಭವಿಷ್ಯದಲ್ಲಿ ಎಚ್ಚರಿಕೆ ಆಗಬೇಕು. ಆರೋಪಿ ಬಡವ ಅಲ್ಲ, ಕೋಟ್ಯಾಧಿಪತಿ. ಎಂಪಿ ಮನೆಯಲ್ಲಿ ಸಂತ್ರಸ್ತೆ ಕೂಲಿ ಮಾಡ್ತಿದ್ದವಳು. ಈ ಪ್ರಕರಣ ಬೆಳಕಿಗೆ ಬಂದು ಆಕೆ ತಲೆ ತಗ್ಗಿಸುವಂತಾಗಿದೆ. ಆದ್ರಿಂದ ಸ್ವಲ್ಪ ಹೆಚ್ಚಿನ ಮಟ್ಟದ ಪರಿಹಾರ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದಾದ ಮೇಲೆ ಪ್ರಜ್ವಲ್ ಪರ ವಕೀಲರಾದ ನಳಿನ ಮಾಯಾಗೌಡ ವಾದ ಮಾಡಿ, ಇವರು ಯುವ ಎಂಪಿ, ಜನರಿಗೆ ಸೇವೆ ಮಾಡಲು ರಾಜಕೀಯ ಸೇರಿದ್ದರು. ಅವರು ಪುನಃ ಚುನಾವಣೆಗೆ ಸ್ಪರ್ಧಿಸಲು ಎಲೆಕ್ಷನ್ಗೆ ನಿಂತಿದ್ದರು. ತೀರ್ಪು ನೀಡುವ ಮುನ್ನ ಆತನ ವಯಸ್ಸು ಪರಿಗಣಿಸಿ. ಆತನ ವಯಸ್ಸು 34 ವರ್ಷ. ಆತ ಯಾವುದೇ ಸಾಕ್ಷ್ಯನಾಶ ಮಾಡಿಲ್ಲ. ವಯಸ್ಸಾದ ತಂದೆ ತಾಯಿ ಇದ್ದಾರೆ, ವಯಸ್ಸಾದ ಅಜ್ಜ ಅಜ್ಜಿ ಇದ್ದಾರೆ. ಇದು ರಾಜಕೀಯ ದುರುದ್ದೇಶಗಳಿಂದ ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಆತನ ವಯಸ್ಸು, ರಾಜಕೀಯ ಭವಿಷ್ಯ ಪರಿಗಣಿಸಿ ಕನಿಷ್ಠ ಶಿಕ್ಷೆಗೆ ಮನವಿ ಮಾಡಿದ್ರು. ಆನಂತರ ನ್ಯಾಯಾಧೀಶರು ಪ್ರಜ್ವಲ್ಗೆ ಮಾತನಾಡಲು ಅವಕಾಶ ಕೊಟ್ಟಿದ್ರು. ಜಡ್ಜ್ ಮುಂದೆ ಮಾತಾಡಿದ ಪ್ರಜ್ವಲ್ ರೇವಣ್ಣ, ನನಗೆ ಹಾಸನದಲ್ಲಿ ಒಳ್ಳೆಯ ಹೆಸರು ಇತ್ತು. ಯಾರು ಕೂಡ ನೇರವಾಗಿ ದೂರು ಕೊಟ್ಟಿಲ್ಲ. ಚುನಾವಣೆಗೆ 6 ದಿನ ಮುಂಚಿತವಾಗಿ ವಿಡಿಯೋ ಬಿಟ್ಟಿದ್ರು. SIT ಫೋನ್ ನಂಬರ್ಗಳನ್ನು ನೀಡಿತ್ತು. ಇಷ್ಟೆಲ್ಲ ನಡೆದಿದೆ ಅಂದ್ರೂ ಆಕೆ ದೂರು ಕೊಟ್ಟಿಲ್ಲ. ನನಗೆ ಫ್ಯಾಮಿಲಿ ಇದೆ. ನಾನು ಪ್ರತಿದಿನ ಕೋರ್ಟ್ಗೆ ಬಂದಿದ್ದೀನಿ. ಕಡಿಮೆ ಶಿಕ್ಷೆ ನೀಡುವಂತೆ ಪ್ರಜ್ವಲ್ ಮನವಿ ಮಾಡಿ ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕಿದ್ರು. ಇದ್ಯಾವುದನ್ನು ಕೇಳದ ನ್ಯಾಯಾಧೀಶರು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡಿ
ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಿದ್ದಾರೆ. ನಮಗೆ ಸಂತೋಷ ಆಗೋದಕ್ಕಿಂತ ಮುಖ್ಯ ನಮ್ಮ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ ಅನ್ನೋದು ಸಂತೋಷ. ನೀವು ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಯಾವ್ಯಾವ ಸಾಕ್ಷ್ಯಗಳು ಪ್ರಮುಖವಾಗಿ? ಇದರಲ್ಲಿ ಮೌಖಿಕ ಸಾಕ್ಷ್ಯ, ಅವಳ ಓರಲ್ ಎವಿಡೆನ್ಸ್ ಏನ್ ಹೇಳ್ತಾರಲ್ಲ, ಅವಳಿಗೆ ಅತ್ಯಾಚಾರಕ್ಕೆ ಒಳಗಾದವಳು ಸಹಿಸಿಕೊಂಡು ಅವಳು ಏನು ಪಾಪ ಕೆಳ ಸ್ತರದಲ್ಲಿ ಇರುವಂತ ಮಹಿಳೆ, ಕೂಲಿ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ನಾವು ಮಾಧ್ಯಮದ ಜೊತೆ ಅಥವಾ ಯಾವ ಹೊರಗೆ ಮಾತಾಡುವಾಗ ಸಂತ್ರಸ್ತೆಯ ಗುರುತಿಸುವಿಕೆ ಸಂಬಂಧಪಟ್ಟಂತೆ ಏನ್ ಹೇಳಿಕ್ ಬರೋದಿಲ್ಲ, ಹೇಳ್ಬಾರ್ದು ಸಹ. ಅವರ ವೈಯಕ್ತಿಕ ಬದುಕಿಗೆ ಧಕ್ಕೆ ಆಗತ್ತೆ. ಈ ಹಿನ್ನೆಲೆ ಹೇಳ್ಬೇಕಂದ್ರೆ ಅವಳು ಅಂತ ಕೆಳ ಸ್ತರದಲ್ಲಿರುವಂತಹ ಮಹಿಳೆಗೆ ಯಾವ ರೀತಿ ಅತ್ಯಾಚಾರ ಸೆಕ್ಷನ್ 376N ಮತ್ತು ಕಿ ಅಂತ ಇತ್ತು, ಅದು ಡಾಮಿನೇಟಿಂಗ್ ಪೊಸಿಷನ್ ಇರುವಂತವರು ಮಾಡುವಂತಹ ಕೃತ್ಯ. ಮತ್ತೊಂದು ರಿಪೀಟೆಡ್ಲಿ, ಒಮ್ಮೆ ಅಲ್ಲ, ಒಂದು ಬಾರಿ ಮಾಡಿದ್ದಲ್ಲ, ಇದು ಹಲವು ಬಾರಿ ಮಾಡಿದ್ದು, ಒಂದಕ್ಕಿಂತ ಹೆಚ್ಚು ಬಾರಿ ಮಾಡಿದಂತಹ ಅತ್ಯಾಚಾರ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಅದನ್ನ ನಾವು ಮಾಡಿದಾಗ ಒಂಥರ ಅವಳು ಒಂದು ವಿಳಂಬ, ಅದಕ್ಕೆ ಹಲವಾರು ರೀತಿಯಿಂದ ಕಟ್ಟುಕತೆ ಕಟ್ಟಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಡಿಜಿಟಲ್ ಎವಿಡೆನ್ಸ್ ಅನ್ನು ಸೃಷ್ಟಿಕರ್ತ ಆರೋಪಿದಾನೆ, ನಿಮ್ಗೆಲ್ಲ ಗೊತ್ತಿದೆ. ಕಳೆದ ಚುನಾವಣೆ ಸಂದರ್ಭ ಅವ್ರೇನು ಅದು ವೈರಲ್ ಆಯ್ತು, ಬಹುಶಃ ಅದು ಯಾರು ಮಾಡಿದ್ದಾರೆ ಅನ್ನೋದು ಅದು ಸಹ ಪ್ರತ್ಯೇಕ ಪ್ರಕರಣ ತನಿಖೆಯಲ್ಲಿ ಇದೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಲ್ಲ. ಏನೇ ಆಗ್ಲಿ, ಒಂದು ವಿಡಿಯೋ ವೈರಲ್ ಆಗಿದ್ದಂತ ಹೌದು, ಆದ್ರೆ ಹಲವಾರು ಮಹಿಳೆಯರು ಇದ್ರು. ಆ ಪ್ರಕಾರ ಅವರ ಕಾರ್ ಡ್ರೈವರ್ ಕಾರ್ತಿಕನ್ ಅವರು ಹೇಳೋ ಪ್ರಕಾರ ಅದರಲ್ಲಿ ಒಂದು ಸುಮಾರು ಅಂದ್ರೆ 2000ಗಿಂತ ಮಿಕ್ಕಿ ಇಮೇಜಸ್, ಫೋಟೋ, ನಗ್ನ ಮಹಿಳೆಯರ ನಗ್ನ ಫೋಟೋಗಳಿದ್ವು. ಮತ್ತು ಸಂತ್ರಸ್ತಿರು ಅವರ ರಾಜಕೀಯ ಪಕ್ಷದ್ದು ಮತ್ತು ಅವರ ಹಲವಾರು ರೀತಿಯ ಮಹಿಳೆಯರಲ್ಲಿ ಶೋಷಣೆಗೊಳಪಡಿಸಲಾಗಿತ್ತು, ಎಲ್ಲ ಇತ್ಯಾದಿಯಾಗಿ ಅವರು ಹೇಳ್ಕೊಂಡಿದ್ದಾರೆ. ಮತ್ತು ಹಲವಾರು ಮಹಿಳೆಯರನ್ನ ಸಹ, ಸುಮಾರು 40ಕ್ಕೂ ಹೆಚ್ಚು ಮಹಿಳೆಯರನ್ನ ಅವರು ಅತ್ಯಾಚಾರ ವಯಸ್ಸಿಗೆ ಅಥವಾ ಸೆಕ್ಸುವಲ್ ಸಂಬಂಧ ಇಟ್ಕೊಂಡಿದ್ರು ಅಂತ ಹೇಳಿದ್ದಾರೆ. ಈಗಿರುವಾಗ ಇಂಥ ಪ್ರಕರಣದಲ್ಲಿ ಆ ಡಿಜಿಟಲ್ ಎವಿಡೆನ್ಸ್ ಬಹಳ ಪ್ರಾಮುಖ್ಯತೆ ಹಾಕ್ಬಿಟ್ಟಿತ್ತು. ಅಂದ್ರೆ 4 ವರ್ಷ ವಿಳಂಬ ಆಗಿರೋದ್ರಿಂದ ಇದೆಲ್ಲ ಸೃಷ್ಟಿನೇ ಕಟ್ಟುಕತೆ ಅಂತ ಹೇಳುವಾಗ ಅವನು ಮಾಡಿಕೊಂಡಿದ್ದ ಸ್ವಯಂ ಅಪರಾಧ, ಇದು ಅಪರಾಧನೇ, ಮತ್ತು ಅವನು ರೆಕಾರ್ಡ್ ಮಾಡ್ಕೊಂಡಿದ್ದು ಸಹ ಅಪರಾಧ. ಅದೇ ಅವರಿಗೆ ಮುಳುವಾಗಿದೆ. ಅದು ಬಹಳ ನಮ್ಗೆ ಸಹಕಾರಿಯಾಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಅದು ಸುಳ್ಳು ಕತೆ ಅಲ್ಲ ಅಂತ ಹೇಳಿಕ್ಕೆ 4 ವರ್ಷ ವಿಳಂಬ ಆದ್ರೂ ಸಹ ಆ ವಿಡಿಯೋದಲ್ಲಿರುವಂತಹ ಮೈ ಮೇಲಿನ ಬಟ್ಟೆ, ಸಾರಿ, ಬ್ಲೌಸು, ಪೆಟಿಕೋಟ್ ಇವೆಲ್ಲವೂ ಸಹ ಈಗಲೂ ಸಹ ಅದನ್ನ ತನಿಖಾಧಿಕಾರಿಗಳು ಅದನ್ನ ಬೆನ್ನತ್ತಿ ಅದನ್ನ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಯಶಸ್ವಿಯಾಗಿದ್ದಾರೆ. ಮತ್ತು ಎಕ್ಎಸ್ಎಲ್ನವರು ಅದಕ್ಕೆ ದೃಢೀಕರಿಸಿರ್ತಾರೆ, ಆ ವಿಡಿಯೋದಲ್ಲಿರುವಂತಹ ಬಟ್ಟೆಗಳೇ ಅವಳ ಮೇಲೆ ಇತ್ತು ಅಂತ. ಹಾಗಾಗಿ ನಮ್ಗೆ ಏನಾಯ್ತು ಅಂದ್ರೆ ಈ ಪ್ರಕರಣದಲ್ಲಿ ಈ ವಿಳಂಬದ ಕುರಿತು ಏನು ಕೆಲವೊಮ್ಮೆ ಬೆನಿಫಿಟ್ ಆಫ್ ಡೌಟ್ ಅಂತೆಲ್ಲ ತಗೊಳ್ತಾರ, ಆ ಒಂದು ಲಾಭ ಅವರಿಗೆ ಸಿಗಲಿಲ್ಲ ಅಂತ ನನ್ನ ಅಭಿಪ್ರಾಯ. ವೇಗದ ಗತಿ ಸರ್, ಯಾಕಂದ್ರೆ ತುಂಬಾ ಸ್ಪೀಡ್ ಆಗಿ ವೇಗದ ಗತಿ ಅಂದ್ರೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಅದು ಘಟನೆ ಬಂದಿದ್ದು ಕಳೆದ ವರ್ಷ 2024ದಲ್ಲಿ ಚುನಾವಣೆ ಸಂದರ್ಭ, ಲೋಕಸಭಾ ಚುನಾವಣೆ ಸಂದರ್ಭ ಬಂದದ್ದು. ಅವರು ದೇಶ ಬಿಟ್ಟು ವಿದೇಶಕ್ಕೆ ಓಡಿ ಹೋಗ್ಬಿಡ್ತಾರೆ 26/4/2024. ಆಮೇಲೆ ಅದನ್ನ ತನಿಖೆ ಮಾಡಿ ಎಸ್ಐಟಿ ಮಾಡಿದಲ್ಲಿ ದೊಡ್ಡ ಕಥೆ ಇದೆ. ಆಮೇಲೆ ಅದು ಚಾರ್ಜ್ ಶೀಟ್ ಹಾಕಿರ್ತಾರೆ ಜುಲೈದಲ್ಲಿ. ಆ ನಂತರದಲ್ಲಿ ಅದನ್ನ ಶೀಘ್ರವಾಗಿ ವಿಚಾರಣೆ ಮಾಡಬೇಕಂತ ಕೈಗೊಂಡಾಗ ಹಲವಾರು ಅಡೆತಡೆಗಳು ಬಂದವು. ಅದಕ್ಕೆ ಆರೋಪಿತನೇ ಬಹಳ ಸಾಕಷ್ಟು ಮುಂದೂಡುವಂತ ಪ್ರಯತ್ನ ಪಟ್ಟ ಒಂದಲ್ಲ ಒಂದು ದುರುದ್ದೇಶದಿಂದ ನಮ್ಮ ಅಭಿಪ್ರಾಯದಲ್ಲಿ. ಯಾಕಂದ್ರೆ ಕೆಲವರ ಅತ್ಯಾಚಾರ ಪ್ರಕರಣಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ವಿಕ್ಟಿಮ್ಸ್ಗೆ ಏನಾದ್ರು ಅವರನ್ನ 1 hour ಆಗ್ಬಹುದು ಹೇಗೆ ಅಂತ ಪ್ರಯತ್ನ ಮಾಡ್ತಾರೆ. ಇದರಲ್ಲಿ ಖಚಿತವಾಗಿ ಯಾವುದೇ ಇನ್ಫಾರ್ಮೇಶನ್ ಇದ್ರೂ ಒಂದಿಲ್ಲ ಒಂದು ಕಾರಣಕ್ಕಾಗಿ ಅವರು ಮುಂದೂಡ್ತಾನೆ ಬಂದ್ರು. ಕೊನೆಗೂ ಸಹ ನ್ಯಾಯಾಲಯ ವಿಚಾರಣೆಗೆ ನಿಗದಿಪಡಿಸಿತು. ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗ್ತಿದ್ದಂತೆ ಎಚ್.ಡಿ. ರೇವಣ್ಣ ಮೌನವಾಗಿದ್ದಾರೆ. ಏನೂ ಮಾತಾಡದೆ ಕಣ್ಣಲ್ಲಿ ನೀರು ತರಿಸಿಕೊಂಡು ವಿಧಾನಸೌಧದಿಂದ ತೆರಳಿದ್ದಾರೆ. ಮನೆಗೆ ಹೋಗ್ತಿದ್ದಂತೆ ಫೋನ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಸದ್ಯ ಅಧಿಕಾರದಲ್ಲಿ ಮೆರೆದು ಜನಸೇವೆ ಮಾಡೋದು ಬಿಟ್ಟು ಮಾಡಬಾರದ ಕೆಲಸ ಮಾಡಿದ್ದ ಪ್ರಜ್ವಲ್ಗೆ ಈಗ ಜೈಲೇ ಗಟ್ಟಿಯಾಗಿದೆ. ಮುಂದೆ ದೊಡ್ಡ ದೊಡ್ಡ ನ್ಯಾಯಾಲಯಗಳಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾರಾ? ಕಾದು ನೋಡಬೇಕು.